ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ನಗರದಲ್ಲಿ ನೆಲೆಸಿರುವಂತಹ ದೇವಿಕರ್ ಅವರ ಪ್ರೊಫೈಲನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಫ್ರೆಂಡ್ಸ್, ಇವರು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದವಳು ಮತ್ತು ತನ್ನ ವೃತ್ತಿಯಲ್ಲಿ ಸ್ವತಂತ್ರತೆಯನ್ನು ಕೂಡ ಹೊಂದಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರು ಸಹಜ ವ್ಯಕ್ತಿತ್ವ, ಸ್ನೇಹಪರ ಮನಸ್ಸು ಮತ್ತು ಆತ್ಮವಿಶ್ವಾಸವು ಅವಳ ಪ್ರಮುಖ ಲಕ್ಷಣಗಳು ಕೂಡ ಆಗಿವೆ. ಸ್ನೇಹಿತರೆ, ಇಂತಹ ದೇವಿಕರ್ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ದೇವಿಕರ್ ಅವರು ಬಯಸುವಂತವರು ಪ್ರೀತಿಯನ್ನ ತುಂಬಿದ ಗೌರವ ಮತ್ತು ಜೀವನದಲ್ಲಿ ಸ್ಪಷ್ಟತೆಯನ್ನ ಒದಗಿಸುವ ವ್ಯಕ್ತಿ ಬೇಕು ಎಂದು ದೇವಿಕರ್ ಅವರು ಕೇಳಿಕೊಂಡಿದ್ದಾರೆ. ಹಾಗೆ ಆತ್ಮವಿಶ್ವಾಸಿ, ಸಹಜ ಮತ್ತು ಕುಟುಂಬ ಪರಿವಾರವನ್ನ ಗೌರವಿಸುವಂತಹ ವ್ಯಕ್ತಿಯವಳಿಗೆ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಣ ಅಥವಾ ಸ್ಥಿತಿ ಅವಳ ಮುಖ್ಯ ಮಾನದಂಡಗಳಲ್ಲ. ಅವಳಿಗೆ ಬೇಕಾಗಿರುವುದು ಒಬ್ಬ ನಿಜವಾದ ಧೈರ್ಯವನ್ನು ನೀಡುವ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ದೇವಿಕರ್ ಅವರು ಕೇಳಿಕೊಂಡಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ದೇವಿಕರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ದೇವಿಕರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ದೇವಿಕರ್ ಅವರಿಗೆ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ, ಇವರ ತಂದೆ ಸರ್ಕಾರಿ ಅಧಿಕಾರಿ, ತಾಯಿ ಗೃಹಿಣಿ, ಅವಳಿಗೆ ಒಬ್ಬ ಅಣ್ಣ ಒಬ್ಬ ಅಕ್ಕ ಕೂಡ ಇದ್ದಾಳೆ. ಕುಟುಂಬವು ಶ್ರದ್ಧೆ, ಸಂಸ್ಕಾರ ಮತ್ತು ಶಿಕ್ಷಣದಲ್ಲಿ ನಂಬಿಕೆಯುಳ್ಳವರು. ಮನೆಯಲ್ಲಿ ಪ್ರೀತಿ ತುಂಬಿದ ವಾತಾವರಣ ಇದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ, ದೇವಿಕಾ ಧೈರ್ಯವಂತಳು, ಶ್ರಮಪರಳು, ಸ್ನೇಹಪರಳು ಮತ್ತು ಶಾಂತ ಮನಸ್ಸಿನವಳು. ಓದು, ಸಂಗೀತ, ಪ್ರವಾಸ ಮತ್ತು ಹೊಸ ಜನರೊಂದಿಗೆ ಪರಿಚಯವನ್ನು ಹೊಂದುವುದು ಇವಳ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ, ಉದ್ಯೋಗದಲ್ಲಿ ಮಹಿಳೆಯಾಗಿ ಎದುರಿಸಿದಂತಹ ಸವಾಲುಗಳು ಅವಳನ್ನು ಇಳಿಸಲಿಲ್ಲ. ಬದಲಿಗೆ ಅವಳು ಇನ್ನಷ್ಟು ದೃಢವಾಗಿ ಮುಂದೆ ಸಾಗಿದ್ದಾಳೆ. ಜೀವನದಲ್ಲಿ ಸ್ವತಂತ್ರತೆ ಮತ್ತು ನಂಬಿಕೆಯ ಮಹತ್ವವನ್ನು ಅವಳು ಅರಿತಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಮದುವೆ ಎಂದರೆ ಜೀವನ ಸಂಗಾತಿಯೊಂದಿಗೆ ಪ್ರೀತಿ, ಗೌರವ, ನಂಬಿಕೆ ಮತ್ತು ಸಹಾಯಕ್ಕಾಗಿ ಬಾಂಧವ್ಯವೆಂದು ನಂಬುತ್ತಾರೆ. ಅವಳಿಗೆ ಬೇಕಾದದ್ದು ಆತ್ಮವಿಶ್ವಾಸಿ, ಸಹಜ ವ್ಯಕ್ತಿತ್ವವಿರುವ, ಮನಸ್ಸು ಸ್ವಚ್ಛವಿರುವ ಸಂಗಾತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ, ಸ್ನೇಹಿತರೆ, ನಿಮಗೆ ಯಾರಿಗಾದರೂ ದೇವಿಕರ್ ಅವರ ಜೀವನ, ಪ್ರೀತಿ ಮತ್ತು ಗೌರವಕ್ಕೆ ಮೌಲ್ಯ ಕೊಡುವವರು ಯಾರಾದರೂ ಇದ್ದರೆ ಬನ್ನಿ, ಸಂಪರ್ಕಿಸಿ. ಅಥವಾ ಯಾರಿಗಾದರೂ ನಾನು ನಿಜವಾಗಿಯೂ ನಿಮಗೆ ಇಷ್ಟವಾಗಿದ್ದರೆ ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ದೇವಿಕರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ದೇವಿಕರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ದೇವಿಕರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.